ದರ್ಶನ್ ಶೆಡ್ನಿಂದ ಹೊರಗೆ ಹೋದ ಮೇಲೆ ಮತ್ತೆ ಆತನ ಮೇಲೆ ಹಲ್ಲೆ ನಡೆಸಲಾಗುತ್ತೆ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಶಿಷ್ಯರು ಹಲ್ಲೆ ಮಾಡ್ತಾರೆ. ಯಾರ್ಯಾರಿದ್ರು? ಪವನ್, ರಘು, ಕಾರ್ತಿಕ್ ಸೇರಿದಂತೆ ಹಲವರು ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದಂತಹ ದರ್ಶನ್ ಶಿಷ್ಯರು ಗೋಡೆಗೆ ಮುಖ ಗುದ್ದುತ್ತಾರೆ. ಮರ್ಮಾಂಗಕ್ಕೆ ರಾಡ್ನಿಂದ ಹಲ್ಲೆ ಮಾಡ್ತಾರೆ. ಮಾರಣಾಂತಿಕವಾಗಿ ಆತನ ಮೇಲೆ ಹಲ್ಲೆ ಆಗಿದೆ. ಆತನ ಮೇಲೆ ಹಲ್ಲೆ ಆಗಿರುವಂತಹ ಆ ದೃಶ್ಯ ಅಥವಾ ಆ ಚಿತ್ರಣವನ್ನ ಅವರ ತಂದೆ ನಿನ್ನೆ ವಿವರಿಸ್ತಾ ಇದ್ರು. ಇನ್ನು ರೇಣುಕಾಸ್ವಾಮಿ ಸಾವು ಇದಿಷ್ಟನ್ನು ಸತ್ಯ ಅಂತ ಹೇಳಿ ಆರೋಪಿಗಳು ಪೊಲೀಸರ ಎದುರು ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ದರ್ಶನ್ ಮತ್ತು ಪವಿತ್ರ ಅವರನ್ನ ಬಚಾವ್ ಮಾಡುವಂತಹ ಕೆಲಸನೂ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಈತ ಮೃತಪಟ್ಟಂತಹ ಸಂದರ್ಭದಲ್ಲಿ ದರ್ಶನ್ ಇರಲಿಲ್ಲ ಅಂತ ಹೇಳಿ ಆರೋಪಿಗಳು ಪೊಲೀಸರ ಎದುರು ಬಾಯಿ ಬಿಟ್ಟಿದ್ದಾರಂತೆ. ಹಾಗಾದ್ರೆ ಪವಿತ್ರ ಮತ್ತು ದರ್ಶನ್ ಎಲ್ಲಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಆ ಸಂದರ್ಭದಲ್ಲಿ ಮೂಡುತ್ತೆ. ಅವರು ಹೊಡೆದು ಕಾಸು ಕೊಟ್ಟು ವಾಪಸ್ ಹೋದ್ರು ಅಂತ ಹೇಳಿ ಈ ಆರೋಪಿಗಳು ಪೊಲೀಸರ ಎದುರು ಬಾಯಿ ಬಿಟ್ಟಿರೋದಿದು. ಇನ್ನು ಮೊದಲಿಗೆ ದರ್ಶನ್ ಹೆಸರು ಪ್ರಸ್ತಾಪವಾಗಿತ್ತು. ಆದ್ರೆ ಈಗ ಪೊಲೀಸರ ಎದುರು ಆರೋಪಿಗಳ ಹೇಳಿಕೆಯಲ್ಲಿ ಸ್ವಲ್ಪ ಟ್ವಿಸ್ಟ್ಗಳು ಕಂಡು ಬರ್ತಾ ಇದೆ. ಮೊದಲು ಈ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ದರ್ಶನ್ ವದ್ರು ಅನ್ನೋ ಮಾತು ಕೂಡ ಕೇಳಿ ಬರ್ತಿತ್ತು. ಆದ್ರೆ ಈಗ ನೀವೇ ಗಮನಿಸ್ತಾ ಇದ್ದೀರಿ, ಇದು ಚೇಂಜ್ ಆಗಿದೆ. ಹೀಗಾಗಿ ನಿಜಕ್ಕೂ ಇದೇ ರೀತಿಯಲ್ಲಿ ಘಟನೆ ನಡೆದಿದೆಯಾ ಅನ್ನೋ ಬಗ್ಗೆ ಪೊಲೀಸರಿಗೂ ಕೂಡ ಅನುಮಾನ ಶುರುವಾಗಿದೆಯಂತೆ. ಘಟನೆಗಳು ಹೀಗೆ ನಡೆದಿದೆಯಾ ಅಥವಾ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಬಚಾವ್ ಮಾಡೋದಕ್ಕೆ ಪೊಲೀಸರು ಆರೋಪಿಗಳು ಈ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರಾ ಅನ್ನೋ ಅನುಮಾನ ಇದ್ದು ಪೊಲೀಸರು ಈ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ಇಲ್ಲಿ ದರ್ಶನ್ ಮತ್ತು ಪವಿತ್ರರನ್ನ ಸೇವ್ ಮಾಡುವಂತಹ ಬಚಾವ್ ಮಾಡುವಂತಹ ಕೆಲಸ ಏನಾದರೂ ಆಗ್ತಾ ಇದೆಯಾ? ಯಾರು ಸರಿ, ಯಾರು ತಪ್ಪು, ಯಾರು ಆತನನ್ನ ಕೊಂದಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕೋ ಕೆಲಸ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.